ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಿರೋದು. ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಪರಿ ಹೇಳ್ತಾ ಇರ್ತೀನಿ ನಾನು ಪ್ರತಿಯೊಂದು ಬ್ಲಾಗಲ್ಲೂ, ಮತ್ತೆ ಅದೇ ಹೇಳ್ತಾ ಇರ್ತಾರೆ ಅಂತ ಹೇಳಿ. ಸೊ ಅವಳೇ ನಮ್ಮನ್ನು ಎಬ್ರಿಸೋದು ಅಂತ ಹೇಳಿ. ಸೊ ಅವಳ ಪಾಡಿಗೆ ಅವಳು ಆಟ ಆಡ್ತಾ ಇರ್ತಾಳೆ. ಮತ್ತು ಬೆಳಗ್ಗೆ ಟೈಮ್ ಎದ್ದಿದ ತಕ್ಷಣವೇ ಅವಳಿಗೇನು ಕೊಡೋದಿಲ್ಲ. ಖುಷಿಮಾಗಿ ಏನಾದ್ರು ಹಾಲು ಮಾಡಿಕೊಟ್ರೆ ನನಗೂ ಬೇಕು ಅಂತ ಹೇಳ್ತಾಳೆ. ಆದರೆ ಪೆಟ್ಸ್ಗೆಲ್ಲ ಹಾಲು ಕೊಡಬಾರ್ದು ಅಂತ ಹೇಳ್ತಾರೆ. ಆದರೆ ಆವತ್ತಿನ ಕಾಲದಲ್ಲೆಲ್ಲ ನಾಯಿ ಬೆಕ್ಕು ಅಂತಂದರೆ ನಮ್ಮ ಮನೆಯಲ್ಲಿ ಹಾಲನ್ನೇ ಕೊಡ್ತಾಯಿದ್ದಿದ್ದು. ನಮ್ಮನೆ ಅಂದರೆ ನಾವು ಚಿಕ್ಕ ಹುಡುಗರಾಗ ಇರುವಾಗ ನಾಯಿಗಳನ್ನ ತಂದರೆ ಅದಕ್ಕೆ ಕಂಪಲ್ಸರಿ ಬೆಕ್ಕಾಗಲಿ ನಾಯಿ ಆಗಲಿ ಹಾಲನ್ನೇ ಕೊಡ್ತಾಯಿದ್ದಿದ್ದು. ನೀಟಾಗಿ ಕುಡ್ಕೊಬಿಡ್ತಾಯಿದ್ದು. ಇವಾಗೆಲ್ಲ ಹೇಳೋದು ನಾಯಿ ಮರಿಗಳಿಗೆಲ್ಲ ಹಾಲು ಕೊಡಬಾರ್ದು ಅಂತ ಹೇಳ್ತಾರೆ. ಆದರೆ ಇವಳು ಖುಷಿಮಾಗಿ ಕುಡಿಬೇಕಾದ್ರೆ ಸಿಕ್ಕಾಬಿಟ್ಟೆ ಅವಳು ಬೇಕು ಅಂತಿರ್ತಾಳೆ. ಸುಮ್ಮನೆ ಒಂದು ಸ್ವಲ್ಪ ಒಂದು ಎಷ್ಟಂದರೆ ನಾವು ಕುಡಿಯೋಷ್ಟು ಒಂದು ಸಿಪ್ ಅಷ್ಟೇ ಅವಳಿಗೆ ಹಂಗೆ ಟೇಸ್ಟ್ ಮಾಡಿಸ್ತೀನಿ, ಕೊಟ್ಟಿಲ್ಲ ಅನ್ನೋ ಥರ ಇರಬಾರ್ದಲ್ಲ ಅಂತ ಹೇಳಿ. ಸೊ ಅಷ್ಟಕ್ಕೆ ಅವಳು ಖುಷಿ ಪಡ್ತಾಳೆ. ಇನ್ನು ಇವತ್ತಿನ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿ ಬಂದು ಇವತ್ತು ಎಗ್ ಗ್ರೇವಿ ಮಾಡ್ತಾಯಿದ್ದೀನಿ. ಶುಕ್ರವಾರ ಅಂತಂದರೆ ಯೂಶ್ವಲಿ ನಾವು ಎಗ್ ಬುರ್ಜಿ ಇಲ್ಲ ಅಂತಂದರೆ ಫ್ರೈಡ್ ರೈಸು ಈ ಥರ ಏನಾದರೂ ಮಾಡ್ತೀನಿ. ಆಮ್ಲೆಟು ಇಲ್ಲ ನೈಟ್ ಏನಾದ್ರು ಸಾಂಬಾರು ಮಾಡಿದರೆ, ಇಲ್ಲ ನಾನು ಸಾಂಬಾರು ಮಾಡೋ ಥರ ಇದ್ದರೆ ಅದನ್ನು ಮಾಡ್ತೀನಿ. ಇವತ್ತು ಬಂದು ಇತ್ಕವರೆಕಾಳಿತ್ತು, ಇತ್ಕವರೆಕಾಳು ಹಾಕ್ಬಿಟ್ಟು ಸ್ವಲ್ಪ ಎಗ್ ಗ್ರೇವಿ ಮಾಡಿಬಿಡೋಣ ಅಂತ. ಮತ್ತು ಒಂದೇ ಐಟಮ್ ಮಾಡ್ತಾಯಿರೋದು. ಯಾಕೆ ಅಂದರೆ ಇವತ್ತು ಸೋಮ ಬಂದು ಆಫೀಸು ರಜಾ ಹಾಕಿದ್ದಾರೆ. ಅಂದರೆ ಇವತ್ತು ನಮ್ಮದು ಹೊಸ ಮನೆ ಇದೆಯಲ್ಲ, ಹೊಸ ಸೆಟ್ಟಲ್ಲಿ ಮೀಟಿಂಗ್ ಇದೆ. ಇಂಜಿನಿಯರ್ಸ್ ಬರ್ತಾರೆ, ಅದು ಸಿವಿಲ್ ವರ್ಕ್ ನಡೀತಾ ಇದೆಯಲ್ಲ, ಅದು ಇಂಜಿನಿಯರ್ಸ್ ಬರ್ತಾರೆ. ಯಾವಾಗ ಕೊಡ್ತೀರಪ್ಪ ಏನಪ್ಪ ಎಲ್ಲ ಕೇಳಬೇಕಲ್ಲ, ಒಂದು ಮೀಟಿಂಗ್ ಇಟ್ಟು ಎಲ್ಲ ನಡಿಬೇಕಲ್ಲ. ತುಂಬ ದಿನ ಆಗೋಯ್ತು. ಸೊ ಆದ್ದರಿಂದ ಬನ್ನಿ ಮೀಟಿಂಗು ಅಂತ ಹೇಳಿದ್ದಾರೆ. ಸೊ ಇವತ್ತು ಟೈಮ್ ಕೊಟ್ಟಿರೋದ್ರೆ, ಮತ್ತು ಸೋಮ್ಗೂ ತುಂಬ ಬೇರೆ ಏನೋ ಕೆಲಸಗಳಿದ್ವು. ಇನ್ನು ಎಲೆಕ್ಷನ್ ಬರ್ತಾಯಿದೆ. ವೋಟರ್ ಐ ಡಿ ನಮ್ಮದೆಲ್ಲ ಯಶವಂತಪುರದ್ದಿತ್ತು. ಸೋಮ್ ಚೇಂಜ್ ಮಾಡ್ಕೊಂಡಿದ್ದಾರೆ, ನಂದು ಇನ್ನೂ ಚೇಂಜ್ ಮಾಡಿಲ್ಲ. ಮತ್ತು ರಕ್ಷಿತ್ಗೂ ಇವಾಗ ವೋಟರ್ ಐ ಡಿ ಮಾಡಿಸು ಅಂತೆಲ್ಲ ಹೇಳ್ತಾಯಿದ್ರು. ಅದೆಲ್ಲ ಸ್ವಲ್ಪ ಕೆಲಸಗಳಿದಾವೆ ನಿಖಿತ ಅಂತ. ಮತ್ತು ನಾನು ಸಿಲಿಂಡ್ರು ಗ್ಯಾಸ್ ಅದು ಬುಕ್ ಮಾಡಿ ನಾನು ಮಾರ್ಚ್ 16ನೇ ತಾರೀಕೇನೋ ಬುಕ್ ಮಾಡಿದ್ದು. ನಂಗೆ ಇನ್ನೂ ಸಿಲಿಂಡ್ರು ಬಂದಿರಲಿಲ್ಲ. ಸೊ ಖಾಲಿ ಆಗಿಬಿಟ್ರೆ ಎಲ್ಲಪ್ಪ, ಆಮೇಲೆ ನೆಕ್ಸ್ಟ್ ಏನು ಮಾಡೋದು, ಊಟಕ್ಕೆಲ್ಲ ಅಡುಗೆ ಮಾಡೋಕ್ಕೆಲ್ಲ ಅಂತ ಟೆನ್ಷನ್ ಶುರು ಆಯಿತು. ಸೊ ಅದಕ್ಕೆ ಅಲ್ಲೊಂದು ಸ್ವಲ್ಪ ನೋಡ್ಕೊಂಡು ಬನ್ನಿ ಅಂತ. ಅದಕ್ಕೆ ಸರಿ ಅಲ್ಲಿರೋ ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಏನೇನಿದ್ದಾವೆ ಬ್ಯಾಲೆನ್ಸಿಂಗ್ ಅದೆಲ್ಲ ಮುಗಿಸ್ಕೊಂಡು ಬಿಡ್ತೀನಿ, ಇವತ್ತು ಆಫೀಸ್ ರಜಾ ಅಂತ ಹೇಳಿದ್ರು. ಇನ್ನು ಮಧ್ಯಾಹ್ನ ಇನ್ನೇನು ಒಂದೇ ಅಂದರೆ ಗ್ರೇವಿ ಮಾಡಿಬಿಟ್ರೆ, ಮಧ್ಯಾಹ್ನ ಒಂದು ಬಿಸಿ ಅನ್ನ ಮಾಡಿಬಿಟ್ರೆ ಆ ಗ್ರೇವಿ ಜೊತೆಗೆ ತಿನ್ಕೊತಾರೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ಖುಷಿಮ ಇನ್ನೂ ಮಲ್ಕೊಂಡು ಖುಷಿ. ಸರಿ, ನಾವು ಜೈಜ ಹೋಗ್ತೀವಿ. ಬೈ. ಗುಡ್ ಮಾರ್ನಿಂಗ್ ಮಾಡು. ಗುಡ್ ಮಾರ್ನಿಂಗ್ ಖುಷಿ ಮಾಡು, ಜೋರಾಗಿ ಕಿರ್ಚು. ಹಾಂ, ಗುಡ್ ಮಾರ್ನಿಂಗ್. ಹಂಗಲ್ಲ. ಇವಾಗ ಏನು ಮಾಡ್ತೀಯ ನೀನು? ಎದ್ದಿ ಸ್ಕೂಲಿಗೆ ಹೋಗ್ತೀಯಾ? ಮತ್ತೆ ಗುಡ್ ಮಾರ್ನಿಂಗ್ ಮಾಡು. ಗುಮ್ಮಾಂಗಿಂಗ್ ಚೈನೀಸ್ ಹೇಳು, ಗುಮ್ಮಾಂಗಿಂಗ್. ಸೋಮಣ್ಣನ ಬ್ಲಾಗಲ್ಲಿ ತೋರಿಸಿ ನಿಖಿತ, ಸೋಮಣ್ಣ ಮಾತಾಡಿದ್ರೆ ಚಂದ ನಿಖಿತ ಅಂತ ಹೇಳ್ತಾಯಿರ್ತಾರೆ. ಏನು ಮಾಡೋದು, ಸೋಮಣ್ಣ ಬ್ಲಾಗಲ್ಲಿ ಬರೋದಕ್ಕೆ ಅವ್ರಿಗೆ ಹೆಂಗೆ ಅಂದರೆ ಬೆಳಗ್ಗೆ ಎದ್ದಾಳ್ತಿದ್ದಾಗೆ ಅವರು ಒಂದು ವಿಸಿಟ್ ವಾಕ್ ಹೋಗ್ಬಿಟ್ಟು ಒಂದು ವಿಸಿಟ್ ಹೊಸ ಮನೆ ಹತ್ರ ಹೋಗಿ ಬಂದು ಸ್ನಾನ ಶೇವಿಂಗ್ ಅಂತೆಲ್ಲ ಮುಗಿಸ್ಕೊಂಡು ತಿಂಡಿ ತಿಂತಿದ್ದಂಗೆ ಆಫೀಸ್ಗೆ ಹೊಡ್ತಾರೆ. ಮತ್ತು ಸಂಜೆ ಬರ್ತಾರೆ, ಮತ್ತು ಬೇರೆ ಏನಾದ್ರು ಕೆಲಸಗಳಿದ್ರೆ ಮುಗಿಸ್ಕೊತಾರೆ, ಬ್ಯಾಡ್ಮಿಂಟನ್ಗೆ ಹೋಗ್ತಾರೆ, ನೈಟ್ 10 ಗಂಟೆಗೆ ಬರ್ತಾರೆ, ಮತ್ತು ಊಟ ಮಾಡಿ ಮಾಡ್ಕೊಳ್ಳೋದು. ಹಿಂಗೆ ಇದೇ ಅವ್ರದ್ದು ಡೈಲಿ ರೊಟೀನ್ ಆಗಿರೋದ್ರಿಂದ ಅವರೆಲ್ಲೂ ನನಗೆ ಬ್ಲಾಗಿಗೆ ಯಾವ ಕಡೆಯೂ ಸಿಗೋದೇ ಇಲ್ಲ. ಸೊ ಇನ್ನು ಇವಾಗಂತೂ ಮೊಟ್ಟೆಗಳೇನು ಗೊತ್ತಾ, ಒಂದೊಂದೇ ಮೊಟ್ಟೆ ಸಪ್ರೇಟ್ ಬೌಲಿಗೆ ಹಾಕಿ ಹೊಡೆದು ಆಮೇಲೆ ನಾವು ಆ ಎಗ್ ಗ್ರೇವಿಗೆ ಏನಿದೆ ಗ್ರೇವಿ ಒಳಗಡೆ ಮೊಟ್ಟೆ ಬಿಡಬೇಕು. ಈ ಲಾಸ್ಟ್ ವೀಕ್ ಏನೈತೆ ಎಗ್ ಬುರ್ಜಿ ಮಾಡ್ತಾಯಿದ್ದೆ. ಎಲ್ಲ ಮೊಟ್ಟೆ ಹೊಡೆದಾಕಿದ್ದೆ, ಒಂದು 6 ಮೊಟ್ಟೆ ಏನೋ ಹಾಕಿದ್ದೆ. 5 ಮೊಟ್ಟೆ ಹಾಕ್ಬಿಟ್ಟು 6ನೇ ಮೊಟ್ಟೆ ಹೊಡೆದು ಹಾಕ್ಬೇಕಾರೆ ಅದು ಕೆಟ್ಟೋಗ್ಬಿಟ್ಟಿದೆ. ಸೊ ಅದು ಬಿದ್ದೇ ಬಿಡ್ತು ಅದರೊಳಗಡೆ, ಹಂಗೆ ಡೈರೆಕ್ಟಾಗಿ ಹೊಡೆದು ಹಾಕ್ಬೇಕಾರೆ. ಆಮೇಲೆ ಅದಷ್ಟು ಗ್ರೇವಿನೂ ನಾನು ಎಲ್ಲ ಬಿಸಾಡಿದೆ, ಇದು ಮಾಡಲಿಲ್ಲ. ಮತ್ತೆ ಹೊಸ್ದಾಗಿ ಮತ್ತೆ ಮಾಡಿದೆ. ಆವಾಗಿಂದ ನಾನೇನು ಮಾಡ್ತೀನಿ ಅಂದರೆ, ಎಕ್ಸ್ಪೆಷಲಿ ಈ ಸಮ್ಮರ್ ಟೈಮ್ನಲ್ಲಂತೂ ಮೊಟ್ಟೆ ಅಂತೂ ಡೈರೆಕ್ಟಾಗಿ ಹೊಡೆದು ಹಾಕಲೇಬಾರ್ದು ಫ್ರೆಂಡ್ಸ್, ನಿಜ ಹೇಳ್ತೀನಿ. ಬೇಗ ಅದು ಇದಾಗ್ಬಿಡುತ್ತೆ. ನಮ್ಮ ಮನೇಲಿ ಜಾಸ್ತಿ ಮೊಟ್ಟೆ ಖಾಲಿ ಆಗ್ತಾರತ್ತೆ. ಏನಿಲ್ಲ ಅಂತಂದ್ರೂ ಒಂದು 2 ಡಜನ್ ಬೇಕು. ವೀಕ್ ಅಂತಂದರೆ 2-3 ಡಜನ್ ಬೇಕೇ ಬೇಕು. ಒಂದು ಸರಿ ಮೊಟ್ಟೆ ಬೇಯಕ್ಕೆ ಹಾಕ್ರೆ ಒಂದು 5-6 ಮೊಟ್ಟೆ ಹಂಗೆ ಡೈಲಿ ಹಾಕ್ತಾರೆ. ರಕ್ಷಿತೆ 2-3 ಮೊಟ್ಟೆ, ಖುಷಿಮಾಗ 1 ಮೊಟ್ಟೆ, ಪರಿಗೆ ಒಂದು ಅರ್ಧ ಮೊಟ್ಟೆ. ಸೊ ಹಿಂಗೆ ಎಲ್ಲ ನಾನೊಂದು ಮೊಟ್ಟೆ ಆ ಥರ ಎಲ್ಲ ಖಾಲಿ ಹಾಗೇ ಬಿಡುತ್ತೆ.
ಇವಾಗ ಕುಶಿಮಾ ಕ್ಯಾಮ್ರಾ ಇಟ್ಕೊಂಡ್ರವಳೆ. ಇವಾಗ ಯಾವಾಗಲೂ ರಕ್ಷಿತ್ತು ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡ್ತಾಯಿರ್ತಾನಲ್ಲ, ಅದಕ್ಕೇನೆ ನನ್ನ ಮಗಳು ಅಮ್ಮ ನೋಡಮ್ಮ ನಾನು ಮಾಡ್ತಾಯಿದ್ದೀನಿ ನೋಡಮ್ಮ ಅಂತ ಹೇಳ್ಬಿಟ್ಟು ಮಾಡ್ತೈತೆ. ಸೊ ಅದೇ ಹೇಳೋದು, ದೊಡ್ಡವ್ರು ಏನು ಮಾಡ್ತಾರೋ ಅದನ್ನೇ ನೋಡಿ ಚಿಕ್ಕವರು ಕಲಿಯೋದು ಅಂತ ಹೇಳ್ತಾರಲ್ಲ, ಇದೇ ಎಕ್ಸಾಂಪಲು. ರಕ್ಷಿತ್ ಯಾವಾಗಲೂ ಮಾಡ್ತಾಯಿರ್ತಾನಲ್ಲ, ಸರಿ ನಾನು ಮಾಡ್ತೀನಿ ಕಣಮ್ಮ ಅಂತ ಹೇಳ್ಬಿಟ್ಟು ಅದು ಇಟ್ಕೊಂಡು ಪಾಪ ಅದಕ್ಕೆ ಇದೆಲ್ಲ ಇಟ್ಕೊಂಡು ಮಾಡೋಕ್ಕೆ ಬರಲ್ಲ, ಹೆಂಗೆ ಇಟ್ಕೋಬೇಕು ಏನು ಎತ್ತ ಅಂತಲೂ ಗೊತ್ತಿಲ್ಲ. ಅದಕ್ಕೆ ನಾನು ಹಂಗಲ್ಲ ಮಗಳೇ, ಹಿಂಗೆ ಇಟ್ಕೋಬೇಕು, ಈ ಥರ ತೋರಿಸ್ಬೇಕು ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಹೆಂಗೆ ಬೇಕಾಗಿ ಹಂಗೆ ಇಟ್ಕೊಂಡು ತೋರಿಸ್ತಾಯಿತ್ತು. ನಿಜ ಹೇಳ್ತೀನಿ, ದೊಡ್ಡವಳಾಯಿತು ಅಂತಂದರೆ ನನ್ನ ಮಗಳೇ ನಾನು ಸಪೋರ್ಟಿವ್ ಆಗಿಬಿಡ್ತಾಳೆ ಅಂತ ಅನಿಸುತ್ತೆ. ಫುಲ್ಲು ಬ್ಯಾಕ್ ಸಪೋರ್ಟ್ ಅವಳೇ ಆಗಿಬಿಡ್ತಾಳೆ ಅನಿಸುತ್ತೆ. ಚಪಾತಿ ಎಲ್ಲ ಮಾಡಿ ರೆಡಿ ಆಯಿತು. ಸೋಮು ತಿಂಡಿ ಕೇಳ್ತಾನಿದ್ರು. ಇವತ್ತು ಸ್ವಲ್ಪ ಲೇಟೇ ಆಯಿತು. ಸೋಮು ಹೇಳಿದ್ರಲ್ಲ ಇವತ್ತು ರಜಾ ನಿಖಿತಾ ಅಂತೇಳಿ, ಅವ್ರು ಕೇಳ್ತಾರೆ, ನಿಖಿತಾ ಇವತ್ತು ರಜಾ ಹಾಕ್ಲಾ ಬೇಡವಾ, ಆಫೀಸ್ ರಜಾ ಹಾಕ್ಲಾ ಬೇಡವಾ, ಇಲ್ಲ ಹೋಗ್ಬಿಟ್ಟು ಬರಲಾ ಅಂತ ಕೇಳ್ತಾನೆ ಇದ್ರಲ್ಲ. ಸೊ ರಜಾನೇ ಅಂತ ಗೊತ್ತಿತ್ತು, ಅದಕ್ಕೆ ಒಂದು ಸ್ವಲ್ಪ ಲೇಟಾಗಿದ್ದೆ. ನಮ್ಮ ಸೋಮು ಬೆಳಗ್ಗೆ ಹೊತ್ತು 7 ಗಂಟೆ ಎಬ್ಬಿಸೋಕೆ ಬಂದಾಗ ತಟ್ಟಿ ಮಲಗಿಸ್ದಂಗೆ ಆಗುತ್ತೆ, ನಿದ್ದೆ ಬರುತ್ತೆ. ಅದೇ ಸೋಮು ಬೆಳಗ್ಗೆ ವಾಕ್ ಹೋಗಿರ್ತಾರೆ, 9 ಗಂಟೆ ಆಗಿಬಿಡುತ್ತೆ ಬರೆಸ್ದು ಒಂದೊಂದು ಟೈಮು. ಆವಾಗೆಲ್ಲ ನನಗೆ ಎಚ್ಚರ ಆಗ್ಬಿಟ್ಟಿರುತ್ತೆ ಇಲ್ಲ ಮೇ ಬಿ ಆ ಟೈಮಿಂಗ್ಸಿಗೆ ಎದ್ದಿರ್ತೀನಲ್ಲ, ಅದಕ್ಕೋಸ್ಕರ ಆ ಟೈಮಿಂಗ್ಸಿಗೆ ನನಗೆ ಎಚ್ಚರ ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ಅನ್ಕೊತಾ ಇರ್ತೀನಿ. ಆಮೇಲೆ ಸ್ಯಾಟರ್ಡೆ ಸಂಡೇ ಆರಾಮಾಗಿ ಮಲ್ಕೊಳ್ಳೋಣ ಅಂತ ಅನ್ಕೊತೀನಿ. ಯಾಕೋ ಫುಲ್ಲು ಸ್ಟ್ರೆಸ್ ಆಗಿದೆ ತಲೆಗೆಲ್ಲ, ಒಂದು ಸ್ವಲ್ಪ ರೆಸ್ಟ್ ಮಾಡೋಣ, ಆರಾಮಾಗಿ ಮಲ್ಕೊಳ್ಳೋಣ ಅಂತ ಅನ್ಕೋತೀನಿ. ಖುಷಿ ಅಮ್ಮ ಹೇಳೋ ಹೊತ್ತರಿಗೆ ಎದ್ಬಿಟ್ಟು ಕೂತಿರ್ತಾಳೆ. ಸೊ ನನಗೆ ಹೆಂಗಿರುತ್ತೆ ಅಂತಂದರೆ ಒಂದು ಸ್ವಲ್ಪ ಆರಾಮಾಗಿರೋಕ್ಕೂ ಆಗೋಲ್ಲ ಅಂತ ಅನಿಸುತ್ತೆ. ಆವಾಗ ಅನ್ಸಿರುತ್ತೆ, ಅಯ್ಯೋ ನಮ್ಮ ಮಮ್ಮಿ ಇದ್ದಿದ್ರೆ ಅಟ್ಲೀಸ್ಟ್ ಅಲ್ಗಾರು ಹೋಗ್ಬಿಡ್ಬೋದಾಗಿತ್ತು, ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಬರೋಕ್ಕೆ. ಹೆಂಗಪ್ಪ ಇಲ್ಲೇ ಇರಬೇಕಲ್ಲಪ್ಪ ನಾನು ಅನ್ನೋ ಥರ ಅನಿಸ್ಬಿಡುತ್ತೆ ನನಗೆ. ಸೊ ಇನ್ನು ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಹಂಗಂಗೆ ಮಾಡ್ಕೊತಾ ಇದ್ವಿ. ರಕ್ಷಿತ್ ಒಂದು ಕಡೆ ಕ್ಲೀನ್ ಮಾಡ್ಕೊಬರ್ತಾಯಿದ್ದ, ಒಂದು ಕಡೆ ವೀಡಿಯೋ ಮಾಡ್ತಾಯಿದ್ದ. ಸೊ ಎರಡೂ ಮಾಡ್ಕೊಂಬರ್ತಾಯಿರ್ತಾನೆ. ಇಬ್ಬರು ಸೇರ್ಕೊಂಡು ಪಟ್ಪಟ ಅಂತ ಕ್ಲೀನ್ ಮಾಡ್ಕೊಂಬಂದ್ಬಿಡ್ತೀವಿ ಅಲ್ಲಿ ಇಲ್ಲೇ ಇದು ಮಾಡಿಕೊಂಡು. ಇನ್ನು ಸೋಮ್ಗೆ ತಿಂಡಿ ಕೊಡ್ತಾಯಿದ್ದೀನಿ. ತಣ್ಣಗಾಗ್ತದೆ ಅಂತನಾ, ತಣ್ಣಗಾಗ್ತದೆ ಅಂತ. ಸೊ ಆ ದಿನ ಕೂಡ ಈ ದಿನ ಕೊಡ್ತೀನಿ ಕೊಡಿ ನಾನು ನಿಮಗೆ. ಇನ್ನೊಂದಿದೆ ನೋಡಿ ಬಾ. ಇಟ್ಕೋ ಇವಾಗ ಹೇಗೆ ಬೇಕಾದ್ರೂ ಮುತ್ಕೊಡ್ಬಾರ್ದು, ಹಿಂಗೆಲ್ಲ ಇಟ್ಕೋ ಎಲ್ಲ. ಹಾಗೆ ಹಾಗೆ ಪಾರಿ ಸುಬಿ ಬೆಳಗ್ಗೆ ಹಾಕಿದ್ರೇನೆ ಅವಳಿಗೆ ಹಂಗೆ ತಿನ್ನಕ್ಕಾಗೋದಿಲ್ಲ ಕೈಯಲ್ಲಿ ಕೊಟ್ರೆ. ಹಂಗೆ ನಮ್ಮ ಮನೆಗೆ ಒಂದ್ಸರಿ ಎಂಟ್ರಿ ಕೊಟ್ಟಾದ್ಮೇಲೆ ಎಲ್ಲರೂ ಟೇಸ್ಟ್ ನೋಡೋಕೆ ಕಲ್ತಿದ್ದಾರೆ. ಎಲ್ಲ ರುಚಿ ಬರುತ್ತೆ. ನೀವು ಹೋಟ್ಲಿಗೆ ಹೋದ್ರೆ ಟೇಸ್ಟ್ ಇದ್ರೆ ಮಾತ್ರ ತಾನೇ ತಿನ್ನೋದು. ಜಂಕೆಲ್ಲ ಇಷ್ಟಪಡಲ್ಲ ಅವಳು ಜಂಕ್ ಹೇಳ್ತಿಲ್ಲ, ಚಿಕನ್ನು ಮಟನ್ನು ಎಗ್ಗು. ಅವ್ಳು ಸ್ವಾತಿ ಹೇಳ್ತಿದ್ಲು, ಅವ್ರ ಕೂಕುನು ಕೂಡ ಹಂಗೆ ಹೇಳ್ತಿದ್ಲು. ಚಿಕನ್ನೇ ಫಸ್ಟಿಗೆ ಎಲ್ಲ ತಿಂತಾಳೆ. ನಾವು ತಿನ್ನೋದು ಫಸ್ಟ್ ಕೋಸಂಬರಿ ಎಲ್ಲ ತಿಂತಾರೆ, ಆಮೇಲೆ ಮೊಳೆನೇ ಬೇಕು. ಮೊಳೆನೇ ಬೇಕು. ಹಾಗೆ ಇವ್ರು ಮೇಡಮ್ಗೆ ತಂದಿಟ್ಬಿಟ್ಟು ಬೇಯಿಸಿ ಕೊಡ್ತೀನಿ. ಸ್ವೀಟ್ ಗೆಣಸು ಒಳ್ಳೇದಂತೆ, ಸ್ವೀಟ್ ಗೆಣಸು ಐ ರಕ್ಷಿತ್ ಆಮೇಲೆ ಹೇಳ್ತಾರೆ ನೀನು ಹಿಂಗೆ ಮಾಡೋದಕ್ಕೆ ಅಂತ. ಖುಷಿನೇ ಕರ್ಕೊಂಡೋಗ್ಬೇಕು ಒಂದ್ಸರಿ. ಖುಷಿ ಒಬ್ರನ್ನೆಲ್ಲ ಕರ್ಕೊಂಡೋಗ್ಬೇಕು ಸ್ವಿಮ್ಮಿಂಗ್. ಫಸ್ಟ್ ಇಲ್ಲ ಅದಕ್ಕೆ ಆಟೋಮೆಟಿಕ್ ಸ್ವಿಮ್ಮಿಂಗ್ ಬರುತ್ತೆ. ಸ್ಟ್ರಾಂಗ್ ಅಂತೆ, ಸ್ಟ್ರಾಂಗ್ ಮಾಡು. ಹಾಂ, ಆಮೇಲೆ ಬೇರೆ ಥರ ಸ್ಟ್ರಾಂಗು. ಮಾತಿ ಮುಂಚೆ ಆಚೆ ಹೋಗ್ತಾಳೆ. ಡೋರ್ ಓಪನ್ ಅಂದ್ರೆ ಹೊರಗಡೆ ಹೋಗೋದು ಕಲ್ತವಳೆ. ಸರಿ ನೀನು ಡ್ಯಾನ್ಸ್ ಮಾಡಿ, ನಾನು ಕರ್ಕೊಂಡು ಹೋಗ್ತೀನಿ. ಡ್ಯಾನ್ಸ್ ಮಾಡು, ಹಿಂಗೆ ಮಾಡಿ, ಹಿಂಗೆ. ಯಾಕೆ ಇದೆಲ್ಲ ಹಿಂಗೆಲ್ಲ ಅಂಟಿದ್ದೀರಾ? ಮುದ್ದು ಈ ಡ್ರೆಸ್ ಎಷ್ಟು ಕಂಫರ್ಟಬಲ್ ಆಗಿದೆ ನೋಡಿ, ಅಂಬ್ರೆಲ್ಲಾ ಟೈಪ್ ಸೂಪರ್ ಆಗಿದೆ. ಈ ಥರ ಇನ್ನೊಂದಿದೆ, ಅದು ಹೆಂಗೆ ಅಂದರೆ ಇದೆರಡು ಈ ವಿ ಶೇಪ್ ಏನಿದೆ ಫುಲ್ ಹಿಂಗೆ ಜಾಯಿಂಟ್ ಆಗಿರುತ್ತೆ, ಹಿಂಗೆ ಬರುತ್ತೆ ಹಿಂಗೆ ಈ ಥರ. ನನಗೆ ಆ ಥರ ಇಷ್ಟ ಇರಲಿಲ್ಲ. ಸೊ ಹುಡುಕ್ಬೇಕಾದ್ರೆ ಇದು ಚೆನ್ನಾಗಿತ್ತು, ಮತ್ತು ಕ್ಲಾತು ಚೆನ್ನಾಗಿತ್ತು. ಸೊ
ಸೊ ಈ ಥರ ಬಟ್ಟೆ ಬರುತ್ತೆ ಎಕ್ಸ್ಟ್ರಾ. ಇದು ಬಂದಾಗ ಒಂಥರ ಚೆಂದ ಕಾಣಿಸುತ್ತೆ. ದುಪ್ಪಟ್ಟನೂ ಕೂಡ ಬರುತ್ತೆ ನೋಡಿ. ದುಪ್ಪಟ್ಟನೂ ತುಂಬ ದೊಡ್ಡದಾಗಿದೆ. ಎಲ್ಲಿ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಟ್ರಾವೆಲಿಂಗಿಗೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು. ನಮಗೆ ಟ್ರೆಡಿಷ್ನಲ್ ಸ್ವಲ್ಪ ಎತ್ತೀವಿ ಅಂತ ಅನ್ನೋರಿಗೆ ನಮಗೆ ಇದು ಬೆಸ್ಟು. ಸೂಪರಾಗಿದೆ. ಈ ಥರ ಇನ್ನೊಂದು ತರಿಸಿದ್ದೀನಿ ನಾನು, ಮೇರೂನ್ ಕಲರ್ನಲ್ಲಿ. ಎರಡೂ ಇಷ್ಟ ಆಯಿತು ನನಗೆ, ಚೆನ್ನಾಗಿದೆ. ಪ್ಯಾಂಟು ಅಷ್ಟೇ ಕಂಫರ್ಟಬಲ್ ಆಗಿದೆ. ಬೇಕಂದರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಬೇಕಿದ್ರೆ ಬೈ ಮಾಡ್ಬೋದು ನೀವು. ಓಕೆ, ಇಲ್ಲಿ ನೋಡಿ ಹೆಂಗೆ ಬೇಕಾದ್ರೆ ಹಾಕ್ಬೋದು. ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತೈತೆ. ನನಗೆ ಕಂಫರ್ಟಬಲ್. ನಾನು ಮೇನ್ ಏನು ಯೋಚನೆ ಮಾಡ್ತೀನಿ ಅಂದರೆ ನನಗೆ ಕಂಫರ್ಟಬಲ್ ಅನಿಸ್ಬೇಕು, ಇಲ್ಲೆಲ್ಲೂ ಹಿಡಿಬಾರ್ದು, ಅದನ್ನು ಯೋಚನೆ ಮಾಡ್ತೀನಿ ನಾನು. ಸೂಪರ್ ಆಗಿದೆ. ಲಿಂಕ್ ಕೊಟ್ಟಿರ್ತೀನಿ, ಕೇಳ್ತೀರಾ ಸುಮಾರು ಜನ. ಲಿಪ್ಸ್ಟಿಕ್ಕಿನ ಕೇಳ್ತೀರಾ, ಇದನ್ನು ಕೇಳ್ತೀರಾ, ಸೊ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಓಕೆನಾ? ತಲೆ ಬಚ್ಕೊಂಡೆ ಖುಷಿ? ತಲೆ ಬಚ್ಕೊಂಡ್ಯಾ? ಬಚ್ಕೊಂಡ್ಯಾ? ಎತ್ತಿಡೋದಿಲ್ಲ ಆದ್ಮೇಲೆ ಮತ್ತೆ ದೊಡ್ಡಲಾಗ್ಬಿಟ್ಲಮ್ಮ ಖುಷಿ, ಅವಳೇ ಬಾಚ್ಕೊಂತಾಳಂತ. ಹಾಗೆ ಹಾಗೆ ಫ್ರೆಂಡ್ಸ್, ಇನ್ನೊಂದು ಹೇಳಿಲ್ಲ ನಾನು. ನಮ್ಮ ಯಜಮಾನ್ರಿಗೆ ಅಂತ ಒಂದು ಗಿಫ್ಟು ಕೊಡ್ತಾ ಇದ್ದೀನಿ. ಇಲ್ಲಿ ವಾಚ್ ತರಿಸಿದ್ದೀನಿ. ಇಲ್ಲಿ ಸಗದಾಗಿದೆ ಇದನ್ನೆಲ್ಲ. ಸೊ ಅಂತ ಗಿಫ್ಟ್ ಮಾಡ್ಕೊಬೇಕು. ಟೈಟಾನ್ದು ನನಗೆ ಈ ಕಲರಲ್ಲಿ ಸೋಮೋತ್ರ ಶೇಡ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ಇದರಲ್ಲಿ ಒಂದು ಬೇಕಿತ್ತು. ಸೊ ಡೈಲಿ ರೊಟೀನ್ ನಮ್ಮ ತಾತ ಮಾರ್ನಿಂಗ್ ಆಫ್ಟರ್ನೂನ್ ನೈಟ್ ಒಂದ್ಸಲಿ ಕಾಲ್ ಮಾಡಿ ಮಾತಾಡ್ತಾರೆ. ಇವಾಗ ಆ ರೊಟೀನ್ ನಡೀತಿದೆ. ನಾ ಖುಷಿ ಡೈಲಿ ರೊಟೀನು. ಬೆಳಿಗ್ಗೆ ಒಂದ್ಸತಿ, ಮಧ್ಯಾಹ್ನ ಒಂದ್ಸತಿ, ರಾತ್ರಿ ಒಂದ್ಸತಿ ಅಳ್ಳೇಬೇಕು ಊಟ ತಿಂದಂಗಳಿಗೆ. ಅದಕ್ಕೆ ನಿಲ್ಲಿಸ್ಬಿಟ್ಟೆ, ವಾಚಿಗೆ ನಿಲ್ಲಿಸ್ಬಿಟ್ಟೆ ಅಷ್ಟೇ. ಸೋಮ್ ಫೋನ್ ಮಾಡಿದ್ರು. ಅಪ್ಪ ಬರ್ತಾರೆ ಇವಾಗ, ಅವರು ವ್ಯಾಲೆಟ್ ಇಲ್ಲೇ ಮರ್ತೋಗಿದ್ರು, ಅದನ್ನು ಕೊಡು ಅಂತ ಹೇಳಿದ್ರು, ಬಾಲ್ಕನಿಗೆ ಕೊಡೋಕ್ಕೆ ಅಂತ ಹೋದೆ. ಸೊ ಇದು ನನಗೆ ಈ ಕಲರು ನನಗೆ ಸೋಮ್ಗೆ ಗೋಲ್ಡ್ ಕಲರ್ ಸೆಟ್ ಆಗಲ್ಲ, ಸೊ ಚೆನ್ನಾಗಿ ಕಾಣಿಸಲ್ಲ ಈ ಕಲರ್. ಚಾಕ್ಲೇಟ್ ಬ್ರೌನ್ ಪರಿ ಕಲರ್ ಇದೆ. ಹೌದು, ಪರಿ ಕಲರ್ ಇದೆ. ಅವ್ರ ಕೈ ಸೂಪರ್ ಕಾಣಿಸ್ತೇನೆ ನಂಗೆ, ಅದಕ್ಕೆ ತುಂಬ ಇಷ್ಟ ಆಯಿತು. ಇದು ಇದೇನಿದೆ ಇದು, ಸೊ ಸೂಪರ್ ಆಗಿದೆ ಡೈಲು. ಬ್ಲ್ಯಾಕಿಗೆ ಚಾಕ್ಲೇಟ್ ಬ್ರೌನ್ ಚೆನ್ನಾಗಿದೆ ಕಾಂಬಿನೇಷನ್. ಬೆಳಿಗ್ಗೆ ತೋರಿಸ್ತೀವಿ ನೋಡಿ, ಈ ಥರ ಕಾಣಿಸುತ್ತೆ. ಅದು ವಿಡಿಯೋದಲ್ಲಿ ಹೆಂಗೆ ಬರ್ತಿದೆಯೋ ಗೊತ್ತಿಲ್ಲ, ಆದರೆ ರಿಯಲಾಗಿ ನೋಡಿ ಸಖತ್ತಾಗಿದೆ. ಸೊ ಅದಕ್ಕೆ ಇದೊಂದು ಆರ್ಡರ್ ಮಾಡಿದೆ. ಬರ್ತ್ಡೇ ಗಿಫ್ಟು ಅಂತ ಹೇಳ್ಬಿಟ್ಟು ಪಾಪ ಅವರು ಕೊಡಿಸಿದ್ರು, ಆಯಿತಾ? ತೋರಿಸ್ತೀನಿ. ನಾನು ಅದು 4 ವರ್ಷದಿಂದ ಆಸೆ ಅಂತ ಅಂದ್ಕೊಂಡು ಖುಷಿ 5 ವರ್ಷದಿಂದ 5 ವರ್ಷದಿಂದ ಖುಷಿ ಪ್ರೆಗ್ನೆಂಟಲ್ಲಿ ಇರ್ಬೇಕಾದ್ರೆ ಅದನ್ನು ಕಾರ್ಟಲ್ಲಿ ಹಾಕಿಟ್ಕೊಂಡಿದ್ದೆ ಅಮೆಝಾನಲ್ಲಿ. ತಗೊಳಕ್ಕಾಗಲಿಲ್ಲ, ನಂಗೆ ತಗೊಳಕ್ಕಾಗ್ತಿಲ್ಲ, ಯಾರು ಗಿಫ್ಟ್ ಮಾಡಲಿ ಅಂತ ಇದ್ದೆ. ಈ ವರ್ಷ ಸೋಮ ಏನು ಮಾಡಿದ್ರು, ತುಂಬ ಆಸೆ ಪಡ್ತಿದ್ಲಲ್ಲ ಅಂದ್ಬಿಟ್ಟು ತರಿಸಿದ್ರು. ಅದು ನೋಡಿದ್ರೆ 2 ಪಕ್ಕ ನಂದು ಆಲ್ರೆಡಿ ಫಾಸಿಲ್ ಇದೆ, ಫಾಸಿಲ್ ಮತ್ತು ಈ ಮೈಕಲ್ ಕೋರ್ಸ್ MKದು ಮೈಕಲ್ ಕೋರ್ಸ್ 2 ಒಟ್ಟಿಗೆ ಇಟ್ಟರೆ ಸೇಮ್ ಇದೇ ಥರ ಇದೆ ಫ್ರೆಂಡ್ಸ್. ಅದಕ್ಕೇನೆ ಯಾಕೋ ನನಗೆ 2 ಒಂದೇ ಥರ ಇಟ್ಕೊಂಡ್ರೆ ಮೈಕಲ್ ಕೋರ್ಸ್ ಬಂದು ಫಾಸಿಲ್ ಅವ್ರದ್ದು, ಅದಕ್ಕೆ ಒಂದೇ ಥರ ಡಿಸೈನ್ ಬರುತ್ತೆ. ಅದಕ್ಕೆ ಆಮೇಲೆ ನೋಡಾದ್ಮೇಲೆ ಇಲ್ಲ ಬೈ ಚಾನ್ಸ್ ಫಾಸಿಲ್ ಇಲ್ಲ ಅಂದರೆ ಇದು ಇಟ್ಕೊಬಿಡ್ತೈತೆ. ಇರ್ಬೇಕಾದ್ರೆ ಯಾಕೆ ಬೇಡ ಅಂದ್ಬಿಟ್ಟು ಅದನ್ನ ಇದು ಮಾಡಿಬಿಟ್ಟು ಅದೇ ಪ್ರೈಸಲ್ಲಿ ನಮಗೆ ಡಿಫ್ರೆಂಟ್ ಕಲರ್. ಇವಾಗ ಒಂದು 23,000ಕ್ಕೆ ನಾನು ಇವಾಗ ಒಂದು 3 ತೊಗೋಬೋದು. ಇದು ಬಂದು 6,500 ಏನೋ ಇದೆ. ಸೊ 6,500 ಇದೊಂದು. ನಾನು ಇನ್ನೊಂದು 2 ವಾಚ್ ತೊಗೊಂಡ್ಬಿಡ್ತೀನಿ. ನನಗೆ ವಾಚ್ ಸ್ವಲ್ಪ ಕ್ರೇಜು ಜಾಸ್ತಿ. ಸೊ ನಮ್ಮಮ್ಮ ವಾಚ್ ಕಲೆಕ್ಷನ್ ಮಾಡ್ಕೊಬೇಕಂತ ಬರೋದು ಅನ್ಕೊಂಡಿದ್ದೀನಿ. ಬ್ಯಾಗ್ಸು ವಾಚ್ ಎಲ್ಲಾರ ಅದಕ್ಕೆ ಇಷ್ಟ ಆದಾಗ ಇಷ್ಟ ಒಂದೊಂದು ತಗೊಂಡ್ಬಿಡೋದು ಅಂತ. ಸೋಮ ಹೇಳ್ತಾರೆ 23,000 ಜಾಸ್ತಿ ಇತ್ತು ಬೇಡ ನಿಕ್ಕಿತ ಅಂತ ಹೇಳ್ತಾ ಇದ್ರು. ಇವಾಗಲೂ ಅಷ್ಟು ಇದು ಎಷ್ಟು 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 ಅಂತ ಕೇಳ್ತಾರೆ, ತಗೊಳ್ರಿ 6,500 ಅಷ್ಟೇ ಅಂತಂತೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅವ್ರಿಗೆ ಕಾಸ್ಟ್ಲಿ ಬೇಡ, ಏನಕ್ಕೆ ನೆಸೆಸಿಟಿ ಇಲ್ಲ ಅದು ಅಂತ ಹೇಳಿ ಅವ್ರಿಗೆ. ನಾವು ಹುಡುಗರಿಗೆಲ್ಲ ಒಂದು ಕ್ರೇಜ್ ಇರುತ್ತೆ ತಗೊಬೇಕು ಅಂತ. ಬಿಡಪ್ಪ, ಮೊನ್ನೆ ಹೋಗ್ಬಿಟ್ಟು ಫಾಸಿಲ್ದು ಎಷ್ಟು ಕೊಟ್ಟಂದವನೇ ಬಿಡಿ, ಹೇಳ್ಬಾರ್ದು ಅದು ಹಂಗೆ ಸಾಹೇಬ್ರು. ಓಕೆ, ಇವಾಗ ಇದೊಂದು ನಮ್ಮ ಸೋಮ್ ಕಡೆಯಿಂದ. ಅಮ್ಮ ಹೆಂಗ್ ಗೊತ್ತಾ, ಎಷ್ಟೊಂದು ಜನ ಅಂತಾರೆ ಟೈಮ್ ನೋಡೋದಕ್ಕೆ ಅಷ್ಟೊಂದು ದುಡ್ಡು ಕೊಡ್ಬೇಕಂತ. ನಮ್ಮಪ್ಪ ಅದು ಟೈಮ್ ನೋಡೋದಕ್ಕೋಸ್ಕರ ದುಡ್ಡು ಕೊಡೋದಲ್ಲ. ಒಬ್ಬೊಬ್ರಿಗೆ ಒಂದೊಂದು ಥರ ಕ್ರೇಜ್ ಇರುತ್ತೆ. ಒಬ್ಬೊಬ್ಬರಿಗೆ ಶೋಕಿಗೆ ಅಂತಾನೆ ಹಾಕೊಂತಾರೆ, ಒಬ್ಬೊಬ್ರು ಒಂದು ಲುಕ್ಗೋಸ್ಕರ ಹಾಕೊಂತಾರೆ, ಒಬ್ಬೊಬ್ರು ಆಸೆಗೋಸ್ಕರ ಹಾಕೊಂತಾರೆ. ನಾನು ಆಸೆಗೋಸ್ಕರ ತೊಗೊಬೇಕು ಅಂತ ಅಷ್ಟೇ. ಹಂಗೆ ಒಂದು ಆ ಥರ ನಾನು ಸ್ಮಾರ್ಟ್ ವಾಚ್ಗಳು ತುಂಬ ಇಟ್ಟಿದ್ದೀನಿ. ಆ ಲೆಕ್ಕಕ್ಕೆ ಎಷ್ಟು ಬ್ರ್ಯಾಂಡೆಡ್ ವಾಚ್ಗಳು ಕೊಡಿಸ್ಕೊಡ್ಬೋದಾಯ್ತು. ಮತ್ತೆ ಇವತ್ತು ಸೋಮ ಆಫೀಸ್ ರಜಾ ಮಾಡಿದ್ದಾರೆ, ಯಾಕಂದ್ರೆ ಇವತ್ತು ಸೈಟ್ ಇಂಜಿನಿಯರ್ಸ್ ಬರ್ತಾ ಇದ್ದಾರೆ. ಮೀಟಿಂಗ್ ಇದೆ, ಇವತ್ತು 3:30 ಮೀಟಿಂಗ್ ಇದೆ. ಸೊ ಅದಕ್ಕೋಸ್ಕರ ಇವ್ರದೆಲ್ಲ ಇವತ್ತು ತಿಂಡಿ ಆಗೋಯ್ತು, ನಂದಾಗಿಲ್ಲ. ಸ್ನಾನ ಮಾಡಿ ಯಾಕಂದ್ರೆ ಮೊಟ್ಟೆ ಇವ್ರದೆಲ್ಲ ತಿಂಡಿ ಆಯ್ತು, ನಾನು ತಿಂಡಿ ತಿಂದಿಲ್ಲ. ಸುಮಾರು ಜನ ಕೇಳ್ತಿರ್ತಾರೆ, ನಿಖಿತಾ ಎಗ್ ಮಾಡ್ತಿರಲ್ಲ ಮತ್ತು ದೀಪ ಹಚ್ತಿರಲ್ಲ ಅಂತ. ನಾನು ದೀಪ ಹಚ್ಬೇಕು ಅಂತಾನೇನೆ ನಾನು ಇದು ಮಾಡೋದಿಲ್ಲ. ನಾ ಫ್ರೈಡೇ ಹೊತ್ತು ನಾನ್ ವೆಜ್ ಮಾಡಿದ್ರೆ ಯಾರು ಒಬ್ರು ಪೂಜೆ ಮಾಡೋರು ಬೆಳಗ್ಗೆ ತಿನ್ನಲ್ಲ. ಇವ್ನು ಹೇಳ್ತಿದ್ರೆ ನಂಗೆ ಹೊಟ್ಟೆ ಸ್ವಂತ ನಾನು ತಿನ್ಕೊಂಡ್ಬಿಡ್ತೀನಿ, ನೀನು ದೀಪ ಹಚ್ಬಿಟ್ಟು ಆಮೇಲೆ ತಿಂಡಿ ತಿನ್ನೋದ್ರೆ ಅವ್ನು ಅಡ್ಜಸ್ಟ್ ಮಾಡ್ಕೊಂಡು ತಿಂತಾನೆ. ಸೊ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಯಾರಾದ್ರು ದೀಪ ಹಚ್ಕೊಂಡು ಮಾಡ್ಕೊತೀವಿ ಹೀಗೆ. ಸೊ ಹೊಸ ಮನೆ ಹತ್ರ ಹೋಗಿದ್ದಾರೆ. ನಾನು ಸ್ವಲ್ಪ ಕಸ್ಟಮರ್ ಬರ್ತೀನಿ ಅಂತ ಹೇಳಿದ್ದಾರೆ ಇವತ್ತು. ಸೊ ಇವಾಗ ಹೋಗ್ಬೇಕು, ನಾನು 11 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಪಟ್ಪಟ್ ಅಂತ ಎಲ್ಲ ಕೆಲಸ ಮಾಡ್ತೀನಿ. ಓಕೆ, ಸಿಗೋಣ ಮತ್ತೆ.
ನೀನು ಪರಿನ ಆಟ ಆಡಿಸ್ತಿದ್ಯಾ ಪರಿ ನಿನ್ನ ಆಟ ಆಡಿಸ್ತಿದ್ದಾಳ? ಪರಿ ನಿನ್ನ ಜೊತೆ ಆಟ ಆಡ್ತಿದ್ದಾಳಾ? ಪರಿ ನೋಡಿ ಎಷ್ಟು ಒಂದೇ ಆವಾಜು. ಗೋದಲ್ಲಿ ಹೋಗಲಿ. ಓ ಗೋದರ್ ಕಚ್ಬಾರ್ ಅಷ್ಟೇ, ಓದ್ಬಿಟ್ಲು. ಬರಲ್ಲ ಇನ್ನು ಸ್ವಲ್ಪ ಆಚೆ. ಅವಳು ಆರಾಮಾಗಿ ಸ್ಕೂಲ್ ಇಲ್ಲ ಏನಿಲ್ಲ, ಆರಾಮಾಗಿ ಮನೇಲಿ. ನಾಟಕದಲ್ಲಿ ನೋಡಿ. ಹ್ಞೂ ಸರಿ, ಬೇಡ ಬಿಡು ಬೇಡ ಬಿಡು ಬೇಡ ಬಿಡು ಸರಿ ಅಂತ. ಹಾಂ ಏಯ್ ನನಗೇನೋ ಕುಡಿತಿದ್ಯಾ? ಏನು ತಿಂತಿದ್ಯಾ ನೀನು? ತಿಂದಿದೆ. ಟೇಸ್ಟ್ ಇದೆಯಾ? ಎಷ್ಟು ಟೇಸ್ಟ್ ಇದೆ? ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾನು ವಾಟರ್ಮೆಲನ್ ತಿಂತಿರ್ಲಿಲ್ಲ. ನಾನು ವಾಟರ್ಮೆಲನ್ ತಿಂತೀನಿ. ಆಮೇಲೆ ಅಮ್ಮ ಇಗಡಿ ಮಾಡ್ತಾರೆ. ಅಮ್ಮ ಅಡುಗೆ ಮಾಡ್ತಾರೆ, ಗಿಡಿಯಲ್ಲ. ಅಮ್ಮ ಇಗಡೆ ಮಾಡ್ತಾರೆ. ನಾನು ಟಿವಿ ಮಾಡ್ತೀನಿ. ನೀನು ಟಿವಿ ನೋಡ್ತೀಯ? ನೀನು ಹೋಗಲ್ಲ, ಅಮ್ಮಂಗೆ ಹೆಲ್ಪ್ ಮಾಡು. ತರಕಾರಿ ಕಟ್ ಮಾಡಿಕೊಡು, ಪಾತ್ರೆ ತೊಳಿ. ಹಾಂ ಮಾಡ್ತೀಯಲ್ಲ? ಅವಳಿಗೆ ತುಂಬ ಕಾಲು ನೋವಂತೆ, ಬಿಸಿನೀರಿಗೆ ಉಪ್ಪು ಹಾಕೆಲ್ಲ ಕುತ್ಕೊಂಡಿದ್ಲು ಎಷ್ಟೊತ್ತರ್ಗೋ. ನಿನಗೆ ಕಾಲು ನೋವಾ? ಇಲ್ಲಿ ಕಾಲು ತೋರಿಸಿ ನಿಂದು. ಇಲ್ಲೆಲ್ಲ ಮನೆಯೆಲ್ಲ ಗಲೀಜು ಮಾಡೋರೆ. ಬೆಳಗ್ಗೆನೆ ಬಂದು ಆಮೇಲೆ ಕ್ಲೀನ್ ಮಾಡೋದ್ರೆ ಇಲ್ಲಿ ನೋಡಿ, ಇಲ್ಲಿ ನೀರು ಆ ಬಿಸಿನೀರು ಕೊಡೋವರೆಗೂ ಬಿಡಲಿಲ್ಲ. ಬಿಸಿನೀರು ಕಾಯಿಸಿ ಉಪ್ಪು ಬೇರೆ ಹಾಕಬೇಕು. ಉಪ್ಪು ಹಾಕೋರ್ಗೂ ಸಮಾಧಾನ ಇಲ್ಲ ಅಲ್ಲ ನಿಂಗೆ? ಸಾಕಾಯ್ತು ವಾಟ್ರ್ ಮೆಲನು? ಇನ್ನು ನಮ್ಮ ಪರಿ ಮೇಡಮ್ಮು ಮಲ್ಕೊಂಬಿಟ್ಟಿದ್ದಾರೆ. ವಾಟ್ರ್ ಮೆಲನ್ ಹಾಕಿದ್ವಿ, ಸ್ವಲ್ಪ ತಿಂದರೆ ಹಂಗೆ. ಅವಳಿಗೆ ಕೈಯಲ್ಲಿ ತಿನ್ಸಿದ್ರೆ ಬೌಲಲ್ಲಿ ಹಾಕಿದ್ರೆ ಕೊಡೋಲ್ಲ, ನಾವು ತಿಂತಿರೋದು ಹಂಗೆ ಕೊಡ್ಬೇಕು, ಅವಾಗೆ ತಿನ್ನೋದವಳು. ನೋಡಿ ಹೆಂಗೆಲ್ಲ ಅಂಡೋರೆ. ನಮ್ಮಮ್ಮ ಬಂದು ಮನೆ ನೋಡಿದ್ರೆ ಮುಗೀತು ಕತೆ. ಏನೋ ನಾನು ಸೋಮ್ ಇಬ್ಬರೇ ಬಂದ್ಬಿಟ್ವಿ. ಖುಷಿಮಾನ ಅಲ್ಲೇ ಬಿಟ್ಟು ಬಂದ್ವಿ ಮನೆ ಹತ್ರನೇ. ಅಂದರೆ ಇಲ್ಲಿ ಬಂದರೆ ಅವಳು ಸ್ಕೂಲ್ಗೂ ಹೋಗಿಲ್ವಲ್ಲ, ಬಂದರೆ ಇಲ್ಲಿ ಒಂದು ಕಡೆ ನಿಲ್ಲೋದಿಲ್ಲ ಮೇಡಮ್ಮು. ಸೊ ಅದಕ್ಕೋಸ್ಕರ ಮನೆ ಹತ್ರ ಬಿಟ್ಟು ಬಂದು ಇನ್ನು ಮನೆ ಎಲ್ಲ ಬಂದಿದ್ರಲ್ಲ ಅವರೆಲ್ಲ. ಸೊ ಮೀಟಿಂಗು ನಡೀತಾಯಿತ್ತು. ಇನ್ನು ಅದೇ ಎಲಿವೇಶನ್ದು ನಡೀತಾಯಿದೆ. ಎಷ್ಟು ದಿನ ಆಗುತ್ತೆ, ನಾವು ಇಂಟೀರಿಯರ್ ಎಲ್ಲ ಶುರು ಮಾಡಬೇಕಲ್ಲ, ಅದಕ್ಕೆ ಅವ್ರಿಗೂ ಕೇಳ್ತಾ ಇದ್ದೀವಿ ಎಷ್ಟು ದಿನ ತೊಗೊಳುತ್ತೆ ಇದೆಲ್ಲ, ಒಂದು ಟೈಮಿಂಗ್ಸ್ ಹೇಳ್ಬಿಡಿ. ಯಾಕೆಂದ್ರೆ ನಾವೂ ಪ್ಲ್ಯಾನ್ ಮಾಡ್ಕೊಬೇಕಲ್ವಾ ನೆಕ್ಸ್ಟ್ ಗೃಹ ಪ್ರವೇಶಕ್ಕೆಲ್ಲ. ಅದಕ್ಕೆ ಇವಳು ಫುಲ್ಲು ಫ್ರೀಡಮ್ ಸಿಗ್ದಂಗೆ ಆಗ್ಬಿಟ್ಟಿದೆ. ಆಚೆ ಕರ್ಕೊಂಬಂದಿದ ತಕ್ಷಣ ಮನೆಯಿಂದ ಅವರೆಲ್ಲ ಅಲ್ಲಿ ಮಾತಾಡ್ತಿದ್ರು. ಇಲ್ಲಿ ಆಲ್ರೆಡಿ ಕಾರ್ನರಿಗೆ ಬಂದಿರೋದು ನೋಡಿ. ಏನು ಮಾಡ್ತಿದ್ದೀರಾ ಇಲ್ಲಿ ನೀವು? ಅದು ಮುಟ್ಟಬಾರ್ದು. ಮತ್ತೆ ಮನೆ ಕರ್ಕೊಂಡು ಹೋಗ್ತೀನಿ ನೋಡಿ ನಿಮ್ಮನ್ನ. ಹಾಂ ಏನು ಪಿಂಕ್ ಬೇಕು? ಸಾಕೊಂದು. ಸ್ಲೋ ಆಗಿ ಹೋಗ್ಬೇಕು. ಬೀಳ್ತೀಯ ನಿಧಾನಕ್ಕೆ ನಡ್ಕೊಂಡು ಹೋಗು. ಏನು ಬೇಕು ನಿಂಗೆ? ಚಿಪ್ಸ್ ಬೇಕು. ಏನಕ್ಕೆ ಬೇಕು ಚಿಪ್ಸು? ನೆನ್ನೇನೋ ಚಿಪ್ಸ್ ತಿಂದಲ್ಲ. ಸೊ ಅವಳಿಗೆ ಇವಾಗ ಮನೆ ಹತ್ರ ಬಂದ್ಬಿಟ್ರೆ, ಆಚೆನಾರು ಕರ್ಕೊಂಬಂದ್ಬಿಟ್ರೆ ಇಲ್ಲಿ ಬೇಕ್ರಿ ಓಪನ್ ಆಗಿದೆ. ಸೊ ಆ ಬೇಕ್ರಿ ನೋಡಿದ ತಕ್ಷಣ ಚಿಪ್ಸ್ ಗ್ಯಾಪ್ನ ಬರುತ್ತೆ, ಬಿಸ್ಕೆಟ್ ಗ್ಯಾಪ್ನ ಬರುತ್ತೆ, ಚಾಕ್ಲೇಟ್ ಗ್ಯಾಪ್ನ ಬರುತ್ತೆ ಅಲ್ಲ. ಇವಾಗ ನಾನು ನಿನಗೆ ಚಿಪ್ಸ್ ಕೊಡ್ಸಲ್ಲ. ಸರಿ ಕೊಡಿಸ್ತೀನಿ ಬಾ. ಕೊಡ್ಸಲ್ಲ ಕೊಡಿಸ್ತೀನಿ. ಸೊ ಅವಳಿಗೆ ಚಿಪ್ಸು, ಜ್ಯೂಸು, ಬಿಸ್ಕೆಟು ಇದೆಲ್ಲ ಗ್ಯಾಪ್ನ ಬರುತ್ತೆ ಮನೆ ಹತ್ರ ಬಂದರೆ. ಸೊ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಮನೆ ಎಲಿವೇಶನ್ದು 3D ಪ್ಲ್ಯಾನ್ ತಂದಿದ್ದಾರೆ, ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇನ್ನು ಮೇಡಮ್ ಅವ್ರಿಗೆ ಇವಾಗಲೇ ಚಿಪ್ಸ್ ತಿನ್ಬೇಕು ಅನ್ಸುತ್ತೆ, ಕರ್ಕೊಂಡು ಹೋಗ್ತೀನಿ ಚಿಪ್ಸ್ ಕೊಟ್ಟು. ಸೊ ಮೇಡಮ್ನವ್ರಿಗೆ ಇವಾಗ ಚಿಪ್ಸ್ ಕೊಡ್ತೀವಿ. ತೋರಿಸಿ ಚಿಪ್ಸು, ಅದು ಪ್ಯಾಕೆಟು. ನನಗೆ ಚಿಪ್ಸು ನನಗಿಲ್ವಾ? ನನಗೇನಕ್ಕಿಲ್ಲ. ಸ್ಲೋ ಹೋಗು, ಬೀಳ್ತೀಯಾ?
ಇನ್ನು ಚಿಪ್ಸ್ ಕೊಡ್ಸ್ಬಿಟ್ನಲ್ಲ, ಇನ್ನು ರಕ್ಷಿತ್ ಬೇಡ. ರಕ್ಷಿತ್ ಬರೀ ಚಿಪ್ಸ್ ಕೊಡ್ಸಕ್ಕೆ, ಚಾಕ್ಲೇಟ್ ಕೊಡ್ಸಕ್ಕೆ ಮಾತ್ರ ಬೇಕು ತಾನೇ ಖುಷಿ? ಹಾಂ ಹೂನಾ? ಸರಿ, ಚಿಪ್ಸ್ ವಾಪಸ್ ಕೊಡು ನಂದು. ಗಿವ್ ಮೈ ಚಿಪ್ಸ್ ಬ್ಯಾಕ್. ಇದೊಂದು ಕಲ್ತಿದ್ದಾಳೆ ಯಾವಾಗಲೂ. ಇದೇ ಹೇಳಲ್ವಾ ಮನೇಲಿ ಚಿಕ್ಕ ಮಗುಗೆ ಪ್ರಿಫರೆನ್ಸ್ ಜಾಸ್ತಿ, ಇನ್ನೂ ಎಳೆ ಮಗು ಅಂತ ಏನು ಬೇಕಾದ್ ಕೊಡಿಸ್ಬೇಕು ಇವಾಗ. ಅದೇ ಏನಾದ್ರು ಇನ್ನೊಂದು 10 ವರ್ಷ ದೊಡ್ಡೊಳಗಿರ್ಬೇಕಾಗಿತ್ತಲ್ಲ, ಏನೋ ಕೊಡ್ಸಲ್ಲ ಹೋಗು ಅಂದಿರ್ತಿದ್ದೆ. ಡಿಸ್ಕಸ್ ಮಾಡ್ತಾನೆ ಇದಾರೆ ಅವರು. ನನಗೆ ಲೈಫ್ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿದೆ. ಫಸ್ಟು ಚಿಪ್ಸ್ ಅಂತ ಕರ್ಕೊಂಡು ಹೋಗ್ತಾಳೆ, ಚಿಪ್ಸ್ ಚೆನ್ನಾಗಿ ತಿಂದಾದ್ಮೇಲೆ ದಾಹ ಆಯ್ತು. ಇವಾಗ ಅಮ್ಮ ಅಜ್ಜಿ ಅಂತೆಲ್ಲ ಎಲ್ಲರಿಗೂ ಹಠ ಇಡ್ತಾಳೆ. ಇವಾಗ ನನ್ನೇ ಕಳಿಸ್ತವ್ರೆ ಮತ್ತೆ ನೀರು ತರೋದಕ್ಕೆ. ನಮ್ಮಮ್ಮ ನನಗೂ ಕುಡಿಬೇಕು, ಹೋಗಿ ತಗೊಂಬ ಅಂತಾರೆ. ನೋಡಿ ಹೆಂಗಾಗೋಗಿದೆ ನನ್ನ ಪರಿಸ್ಥಿತಿ. ನೀರು ತರಕ್ಕೆ ಒಂದ್ಸಲಿ ಹೋಗ್ಬೇಕು, ಚಿಪ್ಸ್ ತರಕ್ಕೆ ಒಂದ್ಸಲಿ ಹೋಗ್ಬೇಕು, ಅವಳು ಏನು ಹೇಳ್ತಾಳೆ ಅದನ್ನೆಲ್ಲ ಕೇಳಬೇಕು. ಚಿಕ್ಕವಳಾಗಿರೋದ್ರಿಂದ ಡಿಪ್ರೆಷನ್ಗೆ ಹೋಗ್ತೀನಿ ಗೈಸ್ ನಾನು ಒಂಥರ. ಸೊ ಈಗ ಜಿ ಇಸ್ಕೊಂಡ್ಲು, ನೆಕ್ಸ್ಟ್ ಏನು ಕೇಳ್ತಾಳೆ ಅದಕ್ಕೂ ಬರಬೇಕು ಅನ್ಸುತ್ತೆ. ಹಿಂಗೆ ಆಗೋಯ್ತು ನನ್ನ ಲೈಫು. ಅಲ್ಲಿಂದ ಇಲ್ಲಿ ಓಡಾಡಿ, ಇಲ್ಲಿಂದ ಅಲ್ಲಿಂದ ಓಡಾಡಿ, ಎಲ್ಲ ಖುಷಿಗೋಸ್ಕರ ಮಾಡಿ. ಇವಾಗ ಜಿಯಾನ್ ಆಯಿತು, ಇಷ್ಟು ಚಾಕ್ಲೇಟ್ಸು ಇಸ್ಕೊಂಡ್ಲು. ಕಚ್ಚಬಾರ್ದು ಅದನ್ನ. ಪುರಿ ಪರು ಎಲ್ಲಿ ನನ್ನ ಪರಿ ಮಗಳು, ಎಲ್ಲಿ 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 ನನ್ನ ಅಮ್ಮ ಎಲ್ಲಿ? ಯಾರ ಹೋಗಿ ಏನ್ ಮಾಡ್ಲಿ? ನಿನ್ ಪರಿನಾ? ನನ್ನ ಪರಿ ಖುಷಿ ಇಷ್ಟೊತ್ತವರೆಗೂ ವಾಶ್ರೂಮ್ ಅರ್ಜೆಂಟ್ ಅಂದೆ. ಮುದ್ದಾಡ್ಲಿ ಬಿಡು. ಇವಳ್ದು ಒಂಥರ ಆಟ ಆದ್ರೆ ನಮ್ ಖುಷಿ ಪಾಪದ ಒಂಥರ ಆಟ. ಸುಮ್ನಿರೇ. ಇನ್ನು ನಮ್ಮ ಅಮ್ಮಂದು ಇನ್ನೊಂಥರ, ಅವರು ಬಿಸ್ನೆಸ್ ವುಮೆನ್ ಆಗ್ಬಿಟ್ಟಿದ್ದಾರೆ. ಇನ್ನ ಈ ವಾಟರ್ ಮೆಲನ್ನ ಐಸ್ ಕ್ರೀಮ್ ತರ ತಿಂತ ಕೂತವ್ರೆ. ಈ ಅರ್ಧ ನಮ್ಮ ಅಪ್ಪನ್ ಕಟ್ ಮಾಡ್ಕೊಡ್ತಾರಂತೆ, ಬರೀ ಅರ್ಧದಲ್ಲಿ ತಿನ್ಬೇಕಂತೆ. ಇನ್ನ ನಮ್ಮಮ್ಮ ಎಷ್ಟು ಸ್ವೀಟ್ ಐತಲ್ಲ ಅದಕ್ಕೆ ಇನ್ನೂ ಕೊಡು ನಮ್ಮಮ್ಮ ಎಷ್ಟು ಸೋಂಬೇರಿ ಅಂದ್ರೆ ಇವಾಗ ಅಡ್ಗೆ ಮಾಡಕ್ಕೆ ಕಷ್ಟ ಅಂತ. ತುಂಬಾ, ಯಾಕಂದ್ರೆ ಸೈಟ್ ಹತ್ರ ನಿಂತಿದ್ನ, ಅಲ್ಲಿ ಹೋಗ್ಬಿಟ್ಟು ಅಂದ್ರೆ ಹೊಸ ಮನೆ ಹತ್ರ, ಅಲ್ಲಿಂದ ಬಂದ್ಮೇಲೆ ಕಸ್ಟಮರ್ಸ್ ಮತ್ತೆ ಆರ್ಡರ್ಸ್ ನಿಮ್ಗೆ ಎಂತ ಬೇಕು ಅಂತ ಹೇಳಿ, ಎಗ್ ಫ್ರೈಡ್ ರೈಸ್ ಓಕೆ ಅಂತ ಸುಸ್ತಾಗ್ಬಿಟ್ಟಿದೀನಿ. ಒಂದು ನಿಮಿಷ ನಮ್ಮ ಯಜಮಾನ್ ಕರೀತವ್ರೆ, ಅವರು ಟೈರ್ಡ್ ಆಗ್ಬಿಟ್ಟವ್ರೆ. ಸೊ ನಮ್ಮ ಅಮ್ಮಂಗೆ ನನ್ನ ಪ್ರಕಾರ ನಾನು ಇವಾಗ ಹೋಗ್ಬಿಟ್ಟು ಎಗ್ ಫ್ರೈಡ್ ರೈಸ್ ಇರಬೇಕು, ಅಷ್ಟೊಂದು ಪೇಷನ್ಸ್ ನನಗೂ ಇಲ್ಲ. ಮತ್ತೆ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ, ಅದಕ್ಕೆ ಏನಾದ್ರು ಆರ್ಡರ್ ಮಾಡಮ್ಮ ಅಂತ ಇದ್ದೀನಿ. ನೋಡೋಣ ಆರ್ಡರ್ ಮಾಡ್ತಾರ, ಮನೇಲೇ ಮಾಡ್ತಾರ, ಇಲ್ಲ ನನಗೆ ಫ್ರೈಡ್ ರೈಸ್ ಥರ ಕಳಿಸ್ತಾರ, ಏನಾಗುತ್ತೆ ನಾನು ತಿಳಿಸ್ಕೊಡ್ತೀನಿ. ಇವಾಗ ಸ್ವಲ್ಪ ಫ್ಯಾಮಿಲಿ ಡಿಸ್ಕಷನ್ ನಡೆಯುತ್ತೆ, ಹೋಗಿದ್ದಾರೆ ಮಾತಾಡೋದಕ್ಕಂತ. ಬಂದಾದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಂಗಂತೂ ಮಧ್ಯಾಹ್ನ ಒಳ್ಳೆ ಬ್ಯಾಟಿಂಗ್ ಮಾಡಿದ್ದೀನಿ, ಮೊಸಪ್ ಸಾರು. ನಿನ್ನೆ ರಾತ್ರಿ ನಾನು ಊಟ ಬೇಡ ಅಂತ ಮಲ್ಕೊಂಡೆ, ನೋಡಿದ್ರೆ 12 ಗಂಟೆ ಹೊಟ್ಟೆ ಹಂಗೆ ಹಸಿತಿತ್ತು. ಅನ್ನ ಮಾಡ್ಕೊಂಡು ಬಿಸಿ ಬಿಸಿ ಅನ್ನ, ಮೊಸಪ್ ಸಾರು ಇತ್ತು, ತುಪ್ಪ ಹಾಕ್ಕೊಂಡು 2 ಮೊಟ್ಟೆ ಬೇಯಿಸ್ಕೊಂಡು ತಿಂದೆ. ಮಸ್ತಾಗಿತ್ತು ರಾತ್ರಿ ಊಟ. ನೋಡೋಣ, ನನಗೆ ಮಧ್ಯಾಹ್ನ ಕೂಡ ಮೊಸಪ್ ಸಾರು ತಿಂದೆ ಸ್ವಲ್ಪನೇ. ಇವಾಗ ಹೊಟ್ಟೆ ಹಸಿತಿದೆ ಕೂಡ, ಅವ್ರಿಗೂ ಹೊಟ್ಟೆ ಹಸಿದೆ, ಪಪ್ಪಂಗೂ ಕೂಡ ಹೊಟ್ಟೆ ಹಸಿದೆ. ನೋಡೋಣ ಆರ್ಡರ್ ಮಾಡಕ್ಕೆ ಹೇಳಿದ್ದೀನಿ, ಮಾಡ್ತಾರೆ ಇಲ್ವಾ ನೋಡೋಣ. ಸೊ ನಮ್ಮ ಅಮ್ಮಂಗೆ ಇವಾಗ ನಾನು ಫೋನ್ ಪೇ ಮಾಡಿದ್ದೀನಿ 1000 ರೂಪೀಸ್. ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ತಿಲ್ಲ, ಪೇ ಮಾಡಿದೆ ಕಣಮ್ಮ ಇದೇ ಫೋನಲ್ಲಿ. ಡೈರೆಕ್ಟ್ ಕರ್ನಾಟಕ ಬ್ಯಾಂಕ್ ಅಲ್ಲಿ ಹಾಕಿರ್ತೀನಿ ನೋಡ್ರಿ. ನಂದು ಫಾರಿನ್ ಬ್ಯಾಂಕ್ ಇಂದ ಹಾಕ್ತೀನಲ್ಲ, ಅದು ಬರಕ್ ಲೇಟ್ ಆಗಿ NEFT ಕಳ್ಸಿದ್ದೀನಿ ಕಣಮ್ಮ, 15 to 20 minutes ಆಗಿ. ಓಕೆ, ನಮ್ಮ ಅಮ್ಮನ್ ಬ್ಯಾಡ್ ಲಕ್, ಶಾಪೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಾವೆಲ್ಲಿಂದ ಎಗ್ ಫ್ರೈಡ್ ರೈಸ್ ತರ್ತಾ ಇದ್ವಿ. ಇನ್ನು ಎಗ್ ಫ್ರೈಡ್ ರೈಸ್ ಇಲ್ಲಿ ನಮ್ಮ ಏರಿಯಲ್ಲಿ ಅಲ್ಲೇ ಒಂದೇ ಕಡೆ ಚೆನ್ನಾಗಿ ಸಿಗ್ತಿದ್ದು, ಅಲ್ಲಿಂದ ತರ್ತಿದ್ದು. ಶಾಪೇ ಕ್ಲೋಸ್ ಎಲ್ಲ ಸಾಮಾನು ಆಚೆ ಹಾಕಿದ್ದಾರೆ. ಪರ್ಚಿಸ್ಕೊಂಡಿದ್ದಾಳೋ ಇಲ್ಲ ಕಚ್ಚಿರೋದು ಗೊತ್ತಿಲ್ಲ, ಬರಳ ಉಗ್ರಲ್ಲಿ ಪರ್ಚ್ಬಿಟ್ಟಿದ್ದಾಳೆ ಫುಲ್ಲು. ನಾನು ಹೇಳಿದೀನಿ ಇವಾಗ ಇಂಜೆಕ್ಷನ್ ಹಾಕಿಸ್ಬೇಕು, ಏನೋ ಗೊತ್ತಿಲ್ಲ. ಹಾಕ್ಸ್ಬೇಕಂತ ಇಂಜೆಕ್ಷನ್ ಹಾಕ್ಸ್ಬೇಕಂತೆ, ಇನ್ಫೆಕ್ಷನ್ ಆಗುತ್ತೆ. ನೋಡಿ ಹೋಗ, 5 ಇಂಜೆಕ್ಷನ್ ದಪ್ಪಳ ಹಾಕಿ ಚುಚ್ಚಿಸ್ಬೇಕು ನಿನಗೆ. ಅದು ನೋವಲ್ಲ, ನೋಡು ಹಂಗೆ ಮಾಡೋದು ನೋಡು ನಿನಗೆ. 5 ವ್ಯಾಕ್ಸಿನೇಷನ್ಸ್ ಕೊಡ್ತಾರೆ ಇಲ್ಲಿಗೆ. ಸೊ ಇವಾಗ ಅಡುಗೆ ಅಡುಗೆ ಏನು ಟೊಮೊಟೊ ಸಾರು ಮಾಡ್ತೀರಾ ಇವಾಗ? ಟೊಮೊಟೊ ಸಾರು ಮಾಡ್ಲಾ? ಅದನ್ನೇ ಮಾಡಿ ಮಾಡೋಣ. ಟೊಮೊಟೊ ಸಾರು ರಕ್ಷಿತ್ ಬಿಟ್ರೆ ಫ್ರೆಂಡ್ಸ್, ನಾನು ಹಿಂಗೆ ವಿಡಿಯೋ ಲೈವ್ ಆಗಿ ಇಟ್ಟಿರ್ತೀನಿ ಬೇಕಿದ್ರೆ. ಸರಿ, ಏನಾದ್ರು ಆರ್ಡರ್ ಮಾಡ್ರಿ. ಮಾಡ್ದೆ. ಫೋನ್ ಎಲ್ಲಿದೆ ನಿಮ್ದು? ಎಲ್ಲೋಯ್ತು? ಅಲ್ಲೈತಲ್ಲ. ಹೌದಾ? ಅಲ್ಲಿಗೆ ಹೆಂಗ್ ಬಂತು? ಅಲ್ಲಿದ್ದ ಫೋನ್ ಅಲ್ಲಿಗೆ ಹೆಂಗ್ ಹೋಯ್ತು? ನಂಗೆ ಹೆಂಗ್ ಗೊತ್ತು? ನಾನು ಎತ್ಕೊಂಡು ಆಲ್ರೆಡಿ ಚೆಕ್ ಮಾಡ್ದೆ. ಮತ್ತೆ ಟೊಮೊಟೊ ಸಾರು ಮಾಡಂತ ಇದೆಯಾ? ಸುಮ್ಮನೆ ನೀವ್ ಹೇಳ್ತೀರಾ ಇಲ್ವಾ ನೋಡಿ ನಿಜ ಅಂತ.
ಅವಳು ನನ್ಗೊತ್ತರ ಡಿಸಪಾಯಿಂಟ್ ಮಾಡ್ತಾಳೆ ಇವಳು. ಇವಳು ನಂಗೆ ಸಾಕಾಗ್ಬಿಟ್ಟಿದೆ ಫ್ರೆಂಡ್ಸ್. ನಿಜ ಇಲ್ಲ, ಹೊರ್ಗಡೆ ಒಂದು ಬಿಸ್ನೆಸ್ ಅದೊಂದು ಮುಗಿಸ್ಕೊಂಡ್ ಬಂದ್ರೆ ಮನೆದಿ ಕೆಲ್ಸ ಆಗ್ತಾ ಇಲ್ಲ. ನನ್ಗೆ ಮನೆ ಹತ್ರ ಹೋದ್ರೇನೆ ಟೆನ್ಷನ್ ಅಂತ ಅನ್ಸುತ್ತೆ ಆಕ್ಚುಲಿ. ಅಂದ್ರೆ ಅದು ಮನೆ ಕೆಲ್ಸ ಸಾಕ್ತಾ ಇಲ್ವಲ್ಲ, ನೋಡ್ತಾ ನೋಡ್ತಾ ನಂಗೆ ಒಂಥರ ಹುಚ್ಚಿಡ್ದಂಗ್ ಆಗ್ತಾ ಇರುತ್ತೆ. ಅದೊಂಥರ ಟೆನ್ಷನ್ ಆಗೋಗ್ಬಿಟ್ರೆ ಇಲ್ಲಿ ಮನೆಗ್ ಬಂದ್ರೆ ಇಲ್ಲಿ 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 ಏನ್ ನಿಕ್ಕೊಳ್ಳೋದು, ಇಲ್ಲಿ ಇವಳ್ದು ಅವಳದು ಒಂಥರ ಟೆನ್ಷನ್ನು. ಸೊ ನಂಗೆ ಇವಾಗ ಪರ್ಚ್ಬಿಟ್ರವಳೆ ಇಲ್ಲಿ ಇಟ್ಕೊಂಡು ಬರೆ ಇದ್ರ ಬಂದೈತೆ, ಮಾರ್ಕ್ ತರ ಬಂದೈತೆ. ಇವಾಗ ಏನ್ ಮಾಡೋದು ನೋಡೋಣ, ನೋಡ್ತಾಳೆ ಅಂತ. ಬರೀ ಹೋಗಿ ಆ ಕಡೆ. ಅಮ್ಮ ಜೈಲ್ ಹಾಕಿದ್ದು ಪೊಲೀಸು. ಪೊಲೀಸ್ ಬಂದು ಪೊಲೀಸ್ ಜೈಲಿಗೆ ಜೈಲ್ ಹಾಕೋರಾ? ಸರಿ ಸರಿ ಆಯ್ತಾಯ್ತು. ಸೊ ಹಿಂಗೆ ಮನೆ ತರ ನೋಡೋಣ. ಇನ್ನೂ ಟೈಮ್ ಇದೆ ಫ್ರೆಂಡ್ಸ್. ನಿಜ ಹೇಳ್ತೀನಿ, ಹೇಳೋದು ಸುಲಭ ಅಲ್ಲ ಫ್ರೆಂಡ್ಸ್. ನಿಜ ಹೇಳ್ತೀನಿ, ಮನೆ ಕಟ್ಟಬೇಕು ಅಂತಂದ್ರೆ ನೋಡಿ ಮಾಡಿ ಒಳ್ಳೆಯವ್ರ ಹತ್ರ ಕೊಡಿ. ಸೊ ನಮ್ದು ಪ್ಲಾಸ್ಟಿಂಗ್ಗೆ ನೀವು ನಂಬ್ತಿರೋ ಬಿಡ್ತಿರೋ ಬರೀ 2 ಫ್ಲೋರ್ ಇರೋದಕ್ಕೆ ನವೆಂಬರ್ ಇಂದ ಪ್ಲಾಸ್ಟಿಂಗ್ ಶುರು ಆಗಿದೆ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಫ್ರೆಂಡ್ಸ್. ನೆಕ್ಸ್ಟ್ ಮೇ ಜೂನ್ಗೂ ಆಯ್ತದೆ. ನನ್ನ ಮಕ್ಕಳು ಈ ಲೆವೆಲ್ಗೆ ಇಷ್ಟು ತಿಂಗಳವರೆಗೂ ಮಾಡ್ತಾರೆ. 6 ತಿಂಗಳು 7 ತಿಂಗಳು ಪ್ಲಾಸ್ಟಿಂಗ್ಗೆ ತಗೊಂಡವ್ರೆ. ನಂಗೆ ಅದೇ ಬೇಜಾರು ಅನಿಸ್ತು. ಮಾತಾಡಿದೀನಿ, ಫೈನಲಿ ಮುಗಿಸ್ಕೊಡ್ತೀನಿ ಅಂತ ಹೇಳವ್ರೆ. ಓಕೆ, ಇನ್ನೇನ್ ಮಾಡಕ್ಕಾಗೋದಿಲ್ಲ. ಸೊ ಅದೊಂದು ಆಯ್ತು. ವರ್ಕರ್ಸ್ ಸಿಗ್ತಲ್ಲ ಅಂತ ಎಲ್ಲರೂ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಎಲ್ಲ ಅಂದ್ರೆ ಅವ್ರಿಗೂ ಪ್ರಾಬ್ಲಮ್ ಆಗ್ತಾ ಇತ್ತು. ವರ್ಕರ್ಸ್ ಇಲ್ಲ ಮ್ಯಾಮ್, ಅವ್ರು ಹೇಳಿದ್ರು. ಮ್ಯಾಮ್ ವರ್ಕರ್ಸ್ ಇಲ್ಲ ಮ್ಯಾಮ್, ಅದಕ್ಕೋಸ್ಕರ ಈ ರೀತಿ ಆಗ್ತಾ ಇರೋದು ಅಷ್ಟೇನೆ ಅಂತ ಹೇಳಿದ್ರು. ಆದ್ರೆ ಈ ವರ್ಕರ್ಸ್ ಇವಾಗ ಆಗ್ತಾ ಇರೋದು ಇತ್ತೀಚೆಗೆ. ಮೊದ್ಲಿಂದ ಸ್ವಲ್ಪ ಅವ್ರ ಪರ್ಸನಲ್ ಇಶ್ಯೂ, ಅದ್ರ ಹೆಲ್ತ್ ಇಶ್ಯೂ ಇಂದ ಸ್ವಲ್ಪ ಡಿಲೇ ಆಯ್ತು ಅಷ್ಟೇನೆ. ನೋಡೋಣ ಹೇಗಾಗುತ್ತೆ ಏನು ಎತ್ತ ಅಂತ ನೋಡೋಣ. ನಾನು ಅವ್ರಿಗೆ ಅದೇ ಹೇಳಿದೆ, ಮನೆ ಹತ್ರ ಹೋಗಕ್ಕೆ ಬೇಜಾರಾಗ್ತಿದೆ ಗುರು ನಂಗೆ. ನಾನು 4 ದಿನದಿಂದ ಮನೆ ಹತ್ರನೇ ಹೋಗಿಲ್ಲ. ನೋಡಿದ್ನೇ ನೋಡಿ ಎಷ್ಟಂತ ಕುತ್ಕೊಳ್ಳೋದು. ಏನಾದ್ರು ಒಂದು ಪ್ರೋಗ್ರೆಸಿಂಗ್ ಆಗ್ತಾ ಇದ್ರೇನೆ ನಂಗೆ ಖುಷಿ. ಕೂತ್ಕೋ ಸರಿ. ಬೇಕಾ ಇವಾಗ ಕೊಡ್ಲಾ? ಇವಾಗ ಸೈಲೆಂಟ್ ತಗೊಳ್ಳೆ ಮತ್ತೆ ಅನ್ಕೊಂಡು ಹೇಳಿದೀನಿ ಫ್ರೆಂಡ್ಸ್. ಸೊ ಹಿಂಗೆ ಅದಕ್ಕೆ ಯಾಕೋ ತಲೆ ಟೆನ್ಷನ್ ಇತ್ತು. ಅಡಿಗೆ ಮಾಡತ್ರ ಇಲ್ಲ ಕಣೋ ನಾನು. ಏನಾದ್ರು ತಗೊಬಂದ್ರೆ ಅಲ್ಲಿ ಕ್ಲೋಸೇ ಮಾಡೋರಂತೆ. ವಿಡಿಯೋ ಕಾಲ್ ಮಾಡಿ ತೋರಿಸ್ತಮ್ಮ, ನೀನ್ ಬ್ಯಾಡ್ ಲಕ್ಕು ಅವ್ರು ಇದೇ ಕ್ಲೋಸ್ ಮಾಡ್ಬಿಟ್ಟವ್ರು ಹೋಟೆಲ್ನೇ ಅಂತ. ಏನ್ ಮಾಡಕ್ಕಲ್ಲ, ಎಂಪರ್ನಿಂದ ಆರ್ಡರ್ ಮಾಡಿದೀನಿ. ಫ್ರೈಡ್ ರೈಸ್, ನಾನ್ ವೆಜ್ ಮಾಡಿದ್ವಿ. ನೋಡೋಣ ಬಂದ್ರೆ ಅದು ಒಂಚೂರು ತಿನ್ಬಿಟ್ಟು ತಾಚಿ ಮಾಡೋದಷ್ಟೇ. ಮಾಡೋಷ್ಟೆಲ್ಲ ಸೀನೇ ಇಲ್ಲ ನಂಗೆ ಇವಾಗ. ಇಲ್ಲಾಂದ್ರೆ ಒಂಚೂರು ರಸಮು ಇಲ್ಲ ಟೊಮೊಟೊ ಸಾರು ಮಾಡ್ಬಿಟ್ಟು ಎಗ್ ಹುರ್ದ್ಬಿಡ್ತಾ ಇದ್ದೆ. ಅವ್ಳು ಕಿತ್ತಾಕ್ತಾಳೆ ಎಲ್ಲ. ಇಲ್ಲಿ ತಾಕ ನಾನು ಅವಳಿಗೆ ಜುಟ್ಟು ಡ್ರೆಸ್ ಏನೂ ಹಾಕೊಳಲ್ಲ. ಸರಿ ಹಾಕ್ತೀನಿ ಬಿಡು. ಎಲ್ಲ ಪರು ಅವಳು ಬಿಟ್ರೆ ಕಚ್ತಾಳೆ ನೋಡ್ರಿ. ಇವಾಗ ನೆಕ್ಸ್ಟ್ ಇರಿಟೇಟ್ ಬಿಡಲ್ಲ ಅವಳು. ಮಗಳೇ ಕಚ್ತಾಳೆ ನೋಡ್ರಿ. ಕಚ್ಚಿಸ್ಕೊಂತೀರಾ ನೋಡಿ. ಜುಟ್ಟು ಬೊಂಬರ ನನ್ ಗಬ್ಬರ ಇದು. ಅಯ್ಯೋ ಹಿಂಗಿಟ್ಟೆ ಹೊಡೆದ್ಬಿಡ್ತೀನಿ. ಸರಿ ಓಕೆ. ಅಲ್ಲಿ ಆರ್ಡರ್ ಬಂದಾದ್ಮೇಲೆ ತೋರಿಸಿ ತಿಂದ್ಬಿಟ್ಟು ತಾಚಿ ಮಾಡಿ.